ಮಾಡಬಾರ್ದ್ರಿ ಅಪ್ಪ. ಈಗಿನ ಕಾಲ ಹುಡುಗಿಯರ ನಮ್ಮ ಪ್ರೀತಿನ ಯಾಕಂದ್ರ ಯಾವ ಹೊತ್ನಾಗ ಹೆಂಗಿರ್ತಾರೋ ಆ ದೇವ್ರಿಗೆ ಗೊತ್ತ್ರಿ ಅಪ್ಪ. ಅಲ್ರಿ ಮೊನ್ನೆ ನೋಡಿದ್ರ ಆ ಹಳ್ಳಕ್ಕೆ ಬಾ ಅಂತ ಅಂದಾಳ್ರಿ, ಅಲ್ಲಿನೂ ಬರಲಿಲ್ಲ. ಒಂದು ತಾಸು ಕಾದೇರಿ, ಅಲ್ಲಿನೂ ಬರಲಿಲ್ಲ. ಇವತ್ತಾರ ಈ ಹಳ್ಳಕ್ಕೆ ಬರ್ತಾಳಂತ ನೋಡಕ್ ಹತ್ತೀನಿ, ಅಲ್ಲಿನೂ ಬರಲಿಲ್ಲ. ಈಗ ನೋಡಿದ್ರ ಬಸವಣ್ಣ ದೇವರ ಗುಡಿ ಐತಲ್ಲ, ಹಳ್ಳಕ್ಕೆ ಬಾ ಅಂತ ಅಂದಾಳ. ಆ ಸುಂದ್ರಿ ಇಲ್ಲಾರ ಬರ್ತಾಳ ಇಲ್ಲ ನೋಡ್ತೀನಿ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಡ್ಡಿ, ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಡ್ಡಿ, ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ, ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ. ಸಲ್ಮಾನ್ ಖಾನ್ ಅಂತ ತಿಳಿದಿಯೇನ, ರೋಟಿ ರೋಜಾನ ಹಾಗೆಯೇನ. ಸಲ್ಮಾನ್ ಖಾನ್ ಅಂತ ತಿಳಿದಿಯೇನ, ರೋಟಿ ರೋಜಾನ ಹಾಗೆಯೇನ. ನಿನ್ನೆಂತ ಕನಸೇನು ಕಂಡಿಲ್ಲೇನ, ಕಬರಿಗೆಟ್ಟು ನಿಂತಿದೆ ಹೋಗ ಸುಮನ, ಹೋಗ ಸುಮನ, ಹೋಗ ಸುಮನ, ಹೋಗ ಸುಮನ. ಸೌಂದರ್ಯ ಕರಿತಾಳ ಸಂಧಿ ಮಣಿಗಿ, ಐಶ್ವರ್ಯ ಕರಿತಾಳ ಅರಮಣಿಗಿ, ಆಸೆ ಹಚ್ಚಾಳ 3 ಮುಳಿಗಿ, ಬಗ್ಗಿ ಬಗ್ಗಿ ನೋಡೋದಾತ ತಗ್ಗಿನ ಮಣಿಗಿ, ತಗ್ಗಿನ ಮಣಿಗಿ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ, ಕರೆದವನ ಮದ್ವ್ಯಾದ ಆರಾಮೇನ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ, ಕರೆದವನ ಮದ್ವ್ಯಾದ ಆರಾಮೇನ. ದೇವಾನ ದೇವತೆಗಳಿಗೆ ದೂರಾದರು, ನಾವೆಲ್ಲಿ ಹೊಂದಬೇಕು ಮಾನವರು. ಆ ಕಲಿಗುದ ಕೃಷ್ಣನ ನಾವು ಕಳ್ಕೊಂಡ ಕುಂತೇವು, ಆ ಕಲಿಗುದ ಕೃಷ್ಣನ ನಾವು ಕಳ್ಕೊಂಡ ಕುಂತೇವು. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ, ಬೇರೆದವನ ಮದ್ವೆದ ಆರಾಮೇನ. ಅಲ್ಲ ಬರ್ತಾಳೋ ಇಲ್ಲ ಅಂತ ಇನ್ನು ಅನುಮಾನ ಪಡಾಕತ್ತಿ ಏನು? ಅದಕ್ಕಂತ ನೀ ಅನುಮಾನ ಪಡ್ತಿ ಅಂತ ಓಡೋಡಿ ಬಂದಿ ನೋಡಿ ಚರ್ಗಿ ಹಿಡ್ಕೊಂಡು. ಚರ್ಗಿ ಹಿಡ್ಕೊಂಡ ಹಾ ಲೇ ಅಪ್ಪ ಕುಮಾರಿ, ಲೇ ಅಪ್ಪ ಕುಮಾರಿ ಸ್ವಲ್ಪ ಕೊಡ್ತೇನ? ಏನ ಏನ್ ಯಾಕ ಯಾಕ ಏನ್ ನಿನ್ನ ಪಾದ ಅಲ್ಲ ಕುಮಾರಿ, ಲಾಸ್ಟಿಗಾರ ಉದ್ದಗಾರ ಬಿದ್ದು ಬಿಡ್ತೀನಿ. ಯಾಕ ಯಾಕಂತ ಕೇಳ್ತಿಲ್ಲ. ಅಲ್ಲ ಕುಮಾರಿ, ಅಲ್ಲ ಕುಮಾರಿ, ಹೊತ್ತ ಮುಗೀತಂದ್ರ ಉಚ್ಚಕ್ಕೆ ಹೋಗಲ್ಲ ಸುಳ ಮಗ ನಾನದೀನಿ ಅಂತದ್ರಾಗ ನಿನ್ನೆ ರಾತ್ರಿ 9 ತನಕ ಆ ಹಿರೇಹಳ್ಳ ಕಾದೆ. ನಿನ್ನೆ ರಾತ್ರಿ ಈ ಹಳ್ಳ ಕಾದ ಹತ್ತಿಲ್ಲ. ಮತ್ತೇನ್ ಮಾಡ್ಬೇಕು ಮಾರಯ್ಯ? ನಾನು ಜಲ್ದಿ ಬರ್ಬೇಕಂದ್ರ ನಮ್ಮ ಅಪ್ಪ ನೋಡಿದ್ರ ಅವನವನ ಮನೆ ಮುಂದೆ ಕಾಯ್ಕೊಂತ ಕುಂತು ಬಿಡ್ತಾನ. ಅದು ಹೋಗ್ಲಿ, ಮತ್ತೆ ನಾಳೆಗೆ ಏನಾರ ನಿನ್ನೆ ಬರ್ಬೇಕಂದ್ರ ನಮ್ಮ ಅತ್ತೆ ಅದಲ್ಲ, ನಮ್ಮ ಅತ್ತೆ ಸತ್ಯಕರ ಎಲ್ಲಿ ಹೋಗಕ್ಕ ಬಿಡ್ಲಿಲ್ಲ. ಅದಕ್ಕೆ ತಡ್ಕೋ. ಅಲ್ಲ ಕುಮಾರಿ, ಈ ಚರಗಿ ಹಿಡ್ಕೊಂಡ್ ಬಂದಿಯಲ್ಲ, ಹೆಂಗ ಏನು ಮಾತಾಡ್ತೀವ ಮಾರಾಯ? ಮಂದಿಗೆ ಗೊತ್ತಾಗಬಾರ್ದಂತಂದು ಆಗಾಗ ನಿನ್ನ ಬೆಟ್ಟೆ ಹಾಕಕ್ಕೆ ಬಂದಿರ್ತೀನಲ್ಲ, ಅದನ್ನ ಯಾವ ಮಾಡ್ಕೊಂಡು ಇದಕ್ಕೆ ಹೋಗೋಣ ಯಾವ ಮಾಡ್ಕೊಂಡು ಅದಕ್ಕೆ ಚರ್ಗಿ ಹಿಡ್ಕೊಂಡ್ ಬಂದಿನಿ ನೋಡಿ. ಅಲ್ಲಪ್ಪ ಯಪ್ಪ, ಹೆಣ್ಣು ಅಂದ್ರೆ ಹಿಂಗಿರ್ಬೇಕು ನೋಡಪ್ಪ, ಗಂಡ ಅಂದ್ರೆ ಹಿಂಗಿರ್ಬೇಕು ನೋಡಪ್ಪ. ಅಲ್ಲಲೇ ಕುಮಾರಿ, ಅಲ್ಲಲೇ ಕುಮಾರಿ, ನನಗ ಇಲ್ಲಿ ಕರ್ಸಿಯಲ್ಲ, ಈ ಜಾಗ ಚಲೋ ಐತೆನ? ಏನಾಗಿತ್ತು ಇದು? ಇಂತಲ್ಲಿ ಹೋದಲು ಪ್ರೀತಿ ಮಾಡೋರ ಜಾಗ ಇದು. ಮತ್ತೆ ಜಗಕ್ಕೇನು ಚಲೋನ ಐತಲ್ಲ ಜಾಗ, ಗೊಬ್ಬರ ಹಾರಾಕತ್ತೇನ? ಏ ಕುಮಾರಿ, ಬಗ್ಗೆರ ನೋಡ್ಲಿ ಎಂತೆಂತ ಕಾಣ್ತಾವಲ್ಲಿ, ಅಲ್ಲಿ ಕುಂತಾರ ಮಾಡೋದು ಹೆಂಗ್ಲಿ ಅಪ್ಪ ನಿನಗ? ಏನ್ ಮಾಡೋದು? ಏನ್ ಮಾಡೋದು? ಪ್ರೀತಿನ ಪ್ರೀತಿ ಮಾಡೋದಂತ. ಪ್ರೀತಿ ನನ್ನ ಸುಂದ್ರ ಹಳೆ ಸುಂದ್ರ ಇಂಥದ್ರಾಗ ಹೋಗಿ ಹೋಗಿ ಪ್ರೀತಿ ಮಾಡೋದು ನಿನಗೆ ಗೊತ್ತಿಲ್ಲನ? ಅಂಥದ್ರಾಗ ನಾವೇನು ಮಾಡಿದ್ರು ಇದ ಜಾಗದಾಗ ಪ್ರೀತಿ ಮಾಡೋದು. ಅಲ್ಲಿ ಇಲ್ಲಿ ಹೋಗೋಬಾರ್ದಪ್ಪ ಪ್ರೀತಿ ಮಾಡಕ.
ಹಂಗಾದ್ರೆ ಹೋಗ್ಲಿ, ಇಷ್ಟೊಂದು ಹೇಳಾಕತ್ತಿ ಅಂದ್ ಬಳಕ ನೀ ಏನಂದಿಲ್ಲ ಲಾಡ್ಜಿಗೆ ಹೋಗೋದು ಬೇಡ, ಜೇರ್ ಕರ್ತಾವ ಅವನವನು ಪೊಲೀಸರ ಕೈಯ ಸೀಕ್ರ ಕೈ ಇಕ್ಕಲ್ಲ ಮುರಿದು ಕಳಿಸ್ತಾರ. ಯಾಕಂದ್ರೆ ಇನ್ನು ನಮ್ಮನ್ನ ಮದುವಿನ ಆಗಿಲ್ಲ, ಅದಕ್ಕೆ ಮದುವೆ ಆಗ್ಲಿಕ್ರ ಏನಾತ ಕುಮಾರಿ? ಅಲ್ಲ ಕುಮಾರಿ, ಮದುವೆ ಆಗ್ಲಾರ ಮುಂಚಕ ಲಾಡ್ಜನಾಗ ಹೋಗ್ಬಾರ್ದು ಅಂತಾರ ಯಾರು ಅಂದಾರಿ? ಅಯ್ಯೋ ನನ್ನ ಸುಂದ್ರ, ಲಾಡ್ಜಿಗೆ ಯಾಕೆ ಹೋಗಿದಿ? ಮೊನ್ನೆ ಯಾಕೆ ಕುಮಾರ ಹೋಗಿದ್ದ, ಒಂದು ಹುಡುಗಿ ಕರ್ಕೊಂಡು ಹೋಗಿದ್ದ ಲಾಡ್ಜಿ. ನೋಡಿಲ್ಲಿ ಹೇಳ್ತೀನಿ, ಪೊಲೀಸರ ಕೈಯ ಸಿಕ್ಬಿಟ್ಟ ಹೇಳ್ತೀನಿ. ಡನ್ 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 ಅಂತ ಕಡ್ದಿದ್ದ 5 ರೂಪಾಯಿ ದಂಡ ಕೊಟ್ಟು ಬಂದ ನೋಡ. ನೀನು ಅಪ್ಪ ನಾನೇ ಹೋಗಿ ಹೇಳ್ತೀನಪ್ಪ, ದಂಡ ಕೊಟ್ಟು ಬಂದ ಅನ್ನ. ಹಂಗಾದ್ರ ಲಾಡ್ಜಿನ ಸುದ್ದಿನ ಬ್ಯಾಳ್ಳಿ ಅಪ್ಪ, ಇದು ನಮ್ಗ ಶ್ರೇಷ್ಠವಾದ ಜಾಗ. ಹಂಗಂದ್ರೆ ತಗೊಂಡ್ಬಿಡು ಇದ ಅವ್ರ ಪುಣ್ಯಾಗ. ಅಯ್ಯೋ ಅಲ್ಲ ಕುಮಾರಿ, ಒಯ್ಯ ಒಂದ ಸಿಗಬಾರ್ದ್ರ ಸಿಕ್ಕರ ಒಮ್ಮೆರ ಹಳ್ಳದ ದಂಡಗಂತ ಹೇಳಿ ಒಂದ ಸಾಂಗ್ ಆಡಿ ಹೋಗ್ಬಿಡಾನ. ವಾಟಿಕ ಶಾಂಪು ಹಚ್ಚಿ ತೊಳೆದಳಗಿನ ಚಂದನಾರುತ್ತವ ಕೂದಲ, ನಾ ಬರತೇನಂತ ತಗದಿಟ್ಟಿರುತ್ತಳವರ ಮನೆಯ ಬಾಗಿಲ. ಕೆಂಪಾನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಕಿ. ಶಾಂಪು ಹಚ್ಚಿ ತೊಳೆದಳಗಿನ ಚಂದನಾರುತ್ತವ ಕೂದಲ, ನಾ ಬರತೇನಂತ ತಗದಿಟ್ಟಿರುತ್ತಳವರ ಮನೆಯ ಬಾಗಿಲ. ಕೆಂಪಾನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಕಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳಗಿನ ಚಂದನಾರುತ್ತವ ಕೂದಲ, ನಾ ಬರತೇನಂತ ತಗದಿಟ್ಟಿರುತ್ತಳವರ ಮನೆಯ ಬಾಗಿಲ. ಮೆಚ್ಚಿದಿನಿ ಕಾರ 15 ಲಕ್ಷ ಮರತಿದಿ ಟ್ಯಾಕ್ಟರ, ನಿನ್ನ ಗಂಡನ ಬಣ್ಣ ಐತಿ ನನ್ನ ಟ್ಯಾಕ್ಟರ್ ಟಯರ. ನಡೆದೈತಿ ಸಣ್ಣಂಗೆ ಲವ್ ಸ್ಟೋರಿ, ಮನಸ ಕತ್ತಾಳ ಈ ಚೋರಿ. ಗೆಜ್ಜಿ ಕಟ್ಟಗೊಂಡ ಗೆಜ್ಜಿ ಹಾಕತಾಳ ನೆಲ ಅನ್ನುವಂಗ ಸೋಸ್ವಾರಿ. ಈಗಲ್ಲ ನೋಡಿರ ಬೆಲ್ಲ ಕೊಡುವಾಗ ಕೈತಿ ಬಂಗಾರ ಹೆಂಗ ಮಾಡಲಿ. ಕೆಂಪಾನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಕಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳಗಿನ ಚಂದನಾರುತ್ತವ ಕೂದಲ, ಲ ಹೀಗೆ ಹೆತ್ತುವಿನ ಗಾಂಡೀವ. ಕುಮಾರಿ ಬರ್ತೀನಿ, ಬಾಯ್ ಬಾಯ್ ಟಾಟಾ. ಬಾಯ್ ಟಾಟಾ. ಯವ್ವ ಇತ್ಲಾಗ ಯಾರ ಬರಾಕತ್ತಾರಲ್ಲ ಯವ್ವ, ಏನ್ ಮಾಡೋದು ಅಂತೀನಿ ನಾನು. ಇದೆಯಲ್ಲೇ ಕುಮಾರಿ, ಹಳ್ಳದಂಡಿ
ಹತ್ತದು ಹೇಳಿ ಅದು ಹತ್ತದು ಯಾಕೆ ಮಾಡಕತ್ತೀಯಲ್ಲ ಸತ್ತರ ಸಾಯಿ ನಿಯತಿಲ್ಲ ನಾಯಿ ನಡಬರಕ ಕೈಯ ಕೊಟ್ಟೆ ನೀ ಸತ್ತರ ಸಾಯಿ ನಿಯತಿಲ್ಲ ನಾಯಿ ನಡಬರಕ ಕೈಯ ಕೊಟ್ಟೆ ನೀ ತಪ್ಪಿದ್ರೆ ನನ್ನ ಭಯ್ಯ ನಾ ಎಲ್ಲದಕ್ಕೂ ಸಯ್ಯ ತಪ್ಪಿದ್ರೆ ನನ್ನ ಭಯ್ಯ ನಾ ಎಲ್ಲದಕ್ಕೂ ಸಯ್ಯ ಮಾಡಿದ ತಪ್ಪಿಗೆ ಹುರ್ಲ ಹಾಕೊಂಡಿ ಸಯ ಸತ್ತರ ಸಾಯಿ ನಿಯತಿಲ್ಲ ನಾಯಿ ನಡಬರಕ ಕೈಯ ಕೊಟ್ಟೆ ನೀ ಸತ್ತರ ಸಾಯಿ ನಿಯತಿಲ್ಲ ನಾಯಿ ನಡಬರಕ ಕೈಯ ಕೊಟ್ಟೆ ನೀಯ ಚಿಲ್ಲಾರ ಹುಡುಗಿಂತ ಮೊದಲ ಗೊತ್ತಿದ್ರ ಚಿಪ್ಪಾಡಗಕ್ಕೆ ನಿನ್ನ ಸುಡತಿದ್ನಿ ಅದ ಗುಂಗಿನಗ ಗೆಳತಿ ಸತಾಳತ ಸಿಕ್ಕಂಗ ಕುಡದ ಕುಡಿದಿದ್ನಿ ಅದ ಗುಂಗಿನಗ ಗೆಳತಿ ಸತಾಳತ ಸಿಕ್ಕಂಗ ಕುಡದ ಕುಡಿದಿದ್ನಿ ಎಲ್ಲ ಮರತಿನ ಮರತಂಗ ಇರತಿನ ನೆನಪಾದರ ಒಳಗೊಳಗ ಅಳತಿನ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೀನಿ ಕಣ್ಮುಂದ ಒಳ್ಳೆ ಬರಬ್ಯಾಡ್ರಿ ಬಾಳ ಚಂದನಾಗಿ ಮಾಡತನ ಅಳಗಲ ಹಿಡಿಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡತನ ಅಳಗಲ ಹಿಡಿಬ್ಯಾಡ್ರಿ ನಾ ಕೊಟ್ಟ ಹುಂಗುರ ತಗದೇನ ಜೀವನ ಪ್ರೀತಿ ಮುರದೇನ ನಾ ಕೊಟ್ಟ ಹುಂಗುರ ತಗದೇನ ಜೀವನ ಪ್ರೀತಿ ಮುರದೇನ 100 ವರ್ಷದ ಪ್ರೀತಿನ ಮುರದಿಂದ ಮಾಡಿ ಹೋದೇನ 100 ವರ್ಷದ ಪ್ರೀತಿನ ಮುರಬಟ್ಟಿ ಮಾಡಿ ಹೋದೇನ ನಾ ಕೊಟ್ಟ ಹುಂಗುರ ತಗದೇನ ಜೀವನ ಪ್ರೀತಿ ಮುರದೇನ ನಾ ಕೊಟ್ಟ ಹುಂಗುರ ತಗದೇನ ಜೀವನ ಪ್ರೀತಿ ಮುರದೇನ 100 ವರ್ಷದ ಪ್ರೀತಿನ ಮುರದಿಂದ ಮಾಡಿ ಹೋದೇನ 100 ವರ್ಷದ ಪ್ರೀತಿನ ಮುರಬಟ್ಟಿ ಮಾಡಿ ಹೋದೇನ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ಮಸ್ತಕಾನತಿ ಮಾವ ಮಸ್ತಕಾನತಿಯ ನಿನ್ನೊಳಗ ನೀ ಮಸ್ತಕಾನತಿಯ ಮಸ್ತಕಾನತಿ ಮಾವ ಮಸ್ತಕಾನತಿಯ ದಿಲ್ಸಿ ಪೆಂಡಿನೊಳಗ ನೀ ಮಸ್ತಕಾನತಿಯ ಏನ ಮಾಡಲಿ ಹೇಗೆ ಹೇಳಲಿಯ ಏನ ಮಾಡಲಿಯ ಹೇಗೆ ಹೇಳಲಿಯ ದಿಲ್ಸಿ ಪೆಂಡಿನೊಳಗ ನೀ ಮಸ್ತಕಾನತಿಯ ಮಸ್ತಕಾನತಿ ಮಾವ ಮಸ್ತಕಾನತಿಯ ದಿಲ್ಸಿ ಪೆಂಡಿನೊಳಗ ನೀ ಮಸ್ತಕಾನತಿಯ ನಗುವುದು ಬಿಡವಲ್ಲಿ ನನ್ನ ಮರೆತರು ಮರಿವಲ್ಲಿ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರು ಮರಿವಲ್ಲಿ ಹಿಂಗ್ಯಾಕಯ್ಯನೆ ಬಾಲಿ ನನ್ನ ಕೊಲ್ಲುವುದು ಬಿಡವಲ್ಲಿ ಹಿಂಗ್ಯಾಕಯ್ಯನೆ ಬಾಲಿ ನನ್ನ ಕೊಲ್ಲುವುದು ಬಿಡವಲ್ಲಿ ನಮ್ಮ ಪ್ರೀತಿಗೆ ಇದ್ದೀರ ಆ ಗುರಿಯ ಮುಟ್ಟಲಿಲ್ಲ ನಡದಾರಿ ಹೊಳಗ ಬಂದು ಬಿರುಗಾಳಿ ಬೀಸಿದಲ್ಲ ನಮ್ಮ ಪ್ರೀತಿಗೆ ಇದ್ದೀರ ಆ ಗುರಿಯ ಮುಟ್ಟಲಿಲ್ಲ ನಡದಾರಿ ಹೊಳಗ ಬಂದು ಬಿರುಗಾಳಿ ಬೀಸಿದಲ್ಲ ಗೆಳೆಯ ನಿನ್ನ ಚಿಂತೆ ಕನಸಾಗಿ ಹೋಯಿತಲ್ಲ ನಿನ್ನ ಗೆಳೆಯ ನಿನ್ನ ಚಿಂತೆ ಕನಸಾಗಿ ಹೋಯಿತಲ್ಲ ಈಗ್ಯಾಕ ತಿಳಿವಲ್ದು ಹುಡುಗ ತರಗತಿ ನನಗರಣ್ಯ ನನ್ನ ಬಾರಿ ಸಪ್ಪಗಿದ್ರ ನೀ ಕೊರಗತಿದ್ದಿ ನಿನ್ನ ಪ್ರೀತಿ ಮಾತಿನಾಗ ನನ್ನ ಮರಗೆ ಬಿಡತಿದ್ದಿ ನನ್ನ ಬಾರಿ ಸಪ್ಪಗಿದ್ರ ನೀ ಕೊರಗತಿದ್ದಿ ನಿನ್ನ ಪ್ರೀತಿ ಮಾತಿನಾಗ ನನ್ನ ಮರಗೆ ಬಿಡತಿದ್ದಿ ಈ ಪ್ರೀತಿಯ ಉಸಿರಾಗ ಶಿವ ಬಿಡ್ತೀನಿ ಮಾಡಿಲಾಗ ಈ ಪ್ರೀತಿಯ ಉಸಿರಾಗ ಶಿವ ಬಿಡ್ತೀನಿ ಮಾಡಿಲಾಗ ಗಂಡ ಹಾಕೋ ಮದು ಮೊದಲ ಹುಡುಗ ತರಬೇತಿ ಹಬ್ಬದನೋ ಮಾಡಿ ಮಾರಿ ನೋಡಕ ಬಂದೇನ ಹೆಂಗದಿಯೋ ಗೆಳೆಯ ನಾ ದೂರಾದೇನ ಹಬ್ಬದನೋ ಮಾಡಿ ಮಾರಿ ನೋಡಕ ಬಂದೇನ ಹೆಂಗ
ಪಾಟಿ ಕೆಂಪ ಕೆಂಪ ಹುಡುಗಿ ಹೊಡಿಲನ ಒಂದ ಪಂಪ ಹುಡುಗಿ ಹೊಡಿಲನ ಒಂದ ಪಂಪ ಓ ನನ್ನ ಮಾವ ನೀನ ನನ್ನ ಜೀವ ಒಗತಾ ಒಗದಿ ಬಲಿ ಹೇ ಮಾವ ತಿನ್ಸಿದಿ ಪಕ್ಕ ಮಸಾಲಿಯ ತಿನ್ಸಿದಿ ಪಕ್ಕ ಮಸಾಲಿಯ ತಿನ್ಸಿದಿ ಪಕ್ಕ ಮಸಾಲಿಯ ತಿನ್ಸಿದಿ ಪಕ್ಕ ಮಸಾಲಿಯ ಮಸ್ತ ನಿನ್ನ ಗಿಂಡಿ ಹೌದಾ ಸರಗ ಮುಚ್ಚಕೊಂಡೆ ಕೊಂಡೆ ಕಿನ ಕೊಂಡೆ ಏನಿಲ್ಲ ಕುಮಾರಿ ಹಳ್ಳದ ದಂಡೆ ಹತ್ತದು ಇಳಿಯೋದು ಮಾಡಕತ್ತಿಯಲ್ಲ ಏನಿಲ್ಲ ಕುಮಾರ ಇತ್ಲಾಗ ನಮ್ಮ ಅಪ್ಪನ ನೋಡಕತ್ತಿದ್ದೆ ಅದಕ್ಕೆ ಎಲ್ಲಿದ ನಿಮ್ಮಪ್ಪ ನೋಡಕ್ ಬಂದಿಯೋ ಏನು ಕಳುಲೆ ಹ್ಯಾಪ್ ಹಾಕ್ಸಿನಾಗ ಬಂದಿಯೋ ಏಯ್ ಏನ್ ಮಾತಾಡಕತ್ತೀಯ ನೀನು ಚರಮ್ಗೇಡಿ ಹಳೆ ಚರಮ್ಗೇಡಿ ಏನ್ ಮಾತಾಡಕತ್ತಿ ನಿನ್ನ ಮತ್ತೇನ್ಲೇ ಹುಡುಗಿ ಅಪ್ಪನ್ ನೋಡಕ್ ಬಂದಿ ಅಂತ ಹೇಳಿ ನನ್ನ ಮುಂದ ನೆಪ ಹೇಳಕತ್ತೀಯಲ್ಲ ನಿನಗ ನೋಡಿದ್ರೆ ಗೊತ್ತಾತ ಯಾವನೋ ಅಡಮುಟ್ಟ ಆಳ ನಿನಗ ಅಡಿಗ್ಯಾಗ ಕುಡ್ಗೋಲಿಟ್ಟ ಮಜ್ಗಿನ ಕಡ್ದು ಹೋಗ್ಯಾನಂತ. ಓಯ್ ಕುಮ್ಯ ನನ್ನ ಗಡಿಗ್ಯಾಗ ಕಡಗೋಲಿಟ್ಟು ಮಜ್ಗಿ ಕಟ್ಯಾಕ ಬಂದ್ರ ಅವ್ರು ಕಡಗೋಲ್ ಐತಲ್ಲ ಮುರ್ದ ಕೈಯಾಗ ಕೊಡೋ ಹೆಣ್ಣದಿ ನಾನು. ಏ ಹುಚ್ಚ ನಿಲ್ಲಿಸಲೆ ಗೊತ್ತೈತಿ ನಿನ್ನ ಪ್ರಕಾರ ಹತ್ತಿದ ಕೆಂದುಳು ನೋಡಿದ್ರೆ ಗೊತ್ತಾಗತ್ತ. ಲೇ ಕುಮಾರಿ ಲೇ ಕುಮಾರಿ ಈಗ ನೀನ್ ಮೂರು ಬಿಟ್ಟು ನಿಂತಿ ಅಂದಂಗ ಆತ. ಏ ಕುಮ್ಯ ಯಾಕ್ಲೋ ಏನದು ಮೂರು ಬಿಟ್ಟು ನಿಂತಿದ್ದು? ಅಲ್ಲ ಕುಮಾರಿ ನನಗೂ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಿ ಮತ್ತ ರಾಮಗೂ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರ. ಹಿಂಗಾದ್ರ ನಿನ್ನ ಮೇಲೆ ಮನಸ್ಸಿಟ್ಟು ಪ್ರೀತಿ ಮಾಡೋದು ಹೆಂಗ ಕುಮಾರಿ? ಅಲ್ಲ ಪ್ರೀತಿ ಮಾಡಾಕ ನೀ ಯಾಕೆ ಹೆದರ್ತೀಯೋ? ಅವ ಇದ್ದಾಗ ಅವ ಅಷ್ಟ. ಆದ್ರೆ ನಿನ್ನ ಮೇಲೆ ನಾ ಎಷ್ಟು ಜೀವ ಇಟ್ಕೊಂಡಿದ್ದೀನಿ ಗೊತ್ತಾನು? ಯಾಕಂದ್ರ ಎಂದಾದ್ರೂ ನೀನೇ ನನ್ನ ಸರ್ದಾರ ಆಗವ. ನಾನ ನಿನ್ನ ಮದುವೆ ಆಗಾಕಿ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಜಗಳ ಮಾಡಕ್ ನನ್ನ ಸಂಬಂಧ ಇಬ್ರು ಜಗಳ ಮಾಡಾಕ ಹೋಗ್ಬೇಡ್ರಿ ನೀವು. ಜಗಳ ಮಾಡೋದಲ್ಲ ಕುಮಾರಿ, ನಮ್ಮಿಬ್ಬರು ನೀ ಪ್ರೀತಿ ಮಾಡಕ್ ಹತ್ತಿಯಲ್ಲ, ನಾವು ಇಬ್ರು ಸೇರಿ ಒಮ್ಮಕ್ಕ ಬಂದಿದ್ರ ನಿನ್ನ ಪ್ರಕಾರ ಗತಿ ಏನಾದಿತ್ತು? ಅಯ್ಯೋ ನನ್ನ ಪ್ರಕಾರದ ಗತಿ ಹೇಳಕತ್ತೀಯ. ಅವ ನೋಡಿದ್ರ ಅವನ ಸರ್ದಾರ ಮುಂದಾಗುವೆ ನೀ ನನಗೆ ಸರ್ದಾರ. ಅವ ಅದನ್ನ 25 kg, ನೀನದಿಯ 15 kg. 25 kg 15 kg ಇಬ್ಬರನ್ನ ತೂಕ ಮಾಡಿದ್ರೆ 50 kg ಹಾಕ್ತೀರ. ಅಂತದ್ರಾಗ ಎಷ್ಟು ಹಾರೇನ್ ಮಾಡಾಕತ್ತಿರ್ಲೇ ನೀವು? ಕೇಜಿ ಬರ್ಲಿಕ್ರಿ ಏನಾತ ಹುಡುಗಿ? ಮಾಜಿ ಮನುಷ್ಯ ಅದೀನಿ ನಾನ. ನನ್ನ ಪ್ರೀತಿ ಬಾಳ ತಾಜಾ ಈಜ್ ಬಿಡ್ತೀನಿ ನಿನ್ನ ಡ್ಯಾಮ್ನ್ಯಾಗ. ಓಯ್ ನನ್ನ ಡ್ಯಾಮ್ನ್ಯಾಗ ಹಾಕಿ ನೀ ಕೆಡವಿ ಬಡದ್ರ ನಾನು ಈಜಿ ಬಂದು ನಿಮಗೆ ಹೆದೆಯಿಂದ ತೆಗಿತೀನಿ ಗಾಜ. ಆವಾಗ ಗೊತ್ತಾಗತ್ತ ನಿಂದಿರ್ಬೇಕಾಗತ್ತ ಹನುಮಪ್ಪನ ಗುಡಿ ಮುಂದ ಗಜ ನಿಂತ್ರ ಪರವಾಗಿಲ್ಲ ಕುಮಾರಿ, ಇವತ್ತ ನಿನ್ನ ಕೂಡ ಮಜಾ ಮಾಡೇ ಹೋಗ್ತೀನಿ. ಮಜಾ ಮಾಡ ಹೋಗ್ಯಾ? ಹಂಗಾದ್ರೆ ತಗೊಂಡ್ಬಿಡ. ಹಂಗಾರ ಏನ್ ಮಜಾ ಮಾಡ್ತಿದಿ ಇವತ್ನಾಗ? ಅಂದ್ ತೆಗೆ ಕುಡ್ಡಾಗಿರಿ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಬ್ಯಾಳ್ಗಿ ಮ್ಯಾಗನಿ ಹಾಡುವ ಹಾಡುವ. ಪೋರಿ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಬ್ಯಾಳಗಿ ಮ್ಯಾಗಣಿ ಆಡುವ ಆಡುವ.
ಅಂತ ಟ್ಯಾಂಕ್ಯಕ ಬಾರ ಚಾದ ಬೊಗಣಿ ಒಲಿ ಮ್ಯಾಗಿಟ್ಟ ಹಾಲಿಗೆಂತ ಡೈರೆಕ ಬಾರ ಬಿದ್ದ ಕಲಿಗಿ ಮುದ್ದಾಮ ಎಡವೆ ತೋರ್ಸಕಂತ ದವಕಣಿಗೆ ಬಾರ ಚಿಮಣಿ ಒಳಗಿನ ಎಣ್ಣಿ ಚಲ್ಲಿ ಕೆಂಡಲ್ ಕಂತ ಅಂಗಡಿಗೆ ಬಾರ ಹೆಂಗಾರ ಬಂದರ ಸಾಕ ನಿನ ಮಾರಿನ ನೋಡಬೇಕ ಬರಲಿಕ ಹೆಂಗರ ಮಾಡಿ ಕಿಡಿಕ್ಯಾಗಣಿ ಅಡಿಕ್ಯಾಕ ಎನಸ ತೇಲಿ ಬಾಲೈಸ ಕಳಸೋ ಬೇಡ ಇಂತ ಕಂಸ ಕೊಟ್ಟ ಕಳಸ ಪಾರ್ಸಲ ಕಿಸ್ಸ ಹೋಗೋತೀನಿ ಮಾಡದಂಗ ಮಿಸ್ಸ ದಿವಸ ದಿವಸ ನಿನ್ನ ಮನಸ ನನ್ನ ಕಡೆಗೆ ನೀ ಕಳಸ ಗಿಲಿ ಬೋರಿ ಜನ್ಮದ ಜೋಡಿಯಾಗುವ 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 ಬಾ ಹೋಗೋಣ ಬೆಳಕರಿ ಯಾಕೆ ಬದಕ್ ಬಾ ಇನ್ನೊಂದು ಚಪ್ಪ ಏನ್ ಚಪ್ಪ ಮಜಾ ಮಜಾ ಮಾಡೋಗೋಣ ಮಜಾ ಮಜಾ ಅಂತ ಬಾ ಆಮೇಲೆ ಮಜಾ ಮಾಡೋಣ 6 ಗಂಟೆಗೆ 5 ಗಂಟೆಗೆ ಮಜಾ ಭೌಡಿ ಭೌಡಿ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯ ಗಾಡಿ ಭೌಡಿ ಭೌಡಿ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಸುಮ್ಮನೆ ಹೊಡಿಯ ಗಾಡಿ ನಿನಗಿರ್ಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡೆ ನಿನಗಿರ್ಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡೆ ಪಾಡಿ ನೋಡಿ ಮುಂದ ಹೋಗೋದು ನಿಂತ ಬೆಟ್ಟದ ಹೊಡೆ ಭೌಡಿ 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 ಗಾಡಿ ಗಾಡಿ ಸುಮ್ಮನೆ ಹೊಡಿಯ ಗಾಡಿ ಬೆಳಗು ಮುಂಜಾನೆ ಹಾವು ಭಾರಿ ಐತಿ ಬಿಡಪ್ಪ ದೊಡ್ಡ ಹಾವು ಏನು ಜೋಡ ಸರ್ಪ ಆಗಿದ್ದೀವಿ ನಾವು ಹಿಂಗೆ ಸ್ವಲ್ಪ ಊಟ ಮಾಡಿದ್ರಂತೆ ಹೇಗೆ ಊಟ ಮಾಡಲಿ ಸಾವಿತ್ರಿ ನಾನು ಹೇಗೆ ಊಟ ಮಾಡಲಿ ಜೀವಕ್ಕೆ ಜೀವ ಕೊಡುವ ನನ್ನ ಕಾಲಲ್ಲೂ ಬಿಟ್ಟು ಹೋದಳಂದರೆ ಅದು ಅಲ್ಲದ ಮೈಲಾರು ಬಂದು ನನ್ನ ತಾಯಿಯಲ್ಲಿ ಅಂದರೆ ನಾನು ಏನೇ ತೋರಿಸಲಿ ಸಾವಿತ್ರಿ ನಾನು ಸ್ವಾಮಿ ನನ್ನ ತಾಯಿ ಹಣೆ ಬರದಲ್ಲಿ ಅಷ್ಟಿತ್ತು ಅಷ್ಟಾಗಿ ಹೋಯ್ತು ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ ಬರಲ್ಲ ಸಾವಿತ್ರಿ ಇದು ಆ ವಿಧಿಯ ಕೈ ಬರ ಅದು ಅಲ್ಲದೆ ಆ ಕೊಲೆ ಅಪವಾದ ಕೂಡ ನನ್ನ ತಮ್ಮ ಶ್ರೀಕಾಂತ ಪೊಲೀಸರು ಅವನನ್ನು ದೀಪ ಹಚ್ಚಿ ಹುಡುಕುತ್ತಿದ್ದಾರೆ ಆ ಕೊಲೆಯನ್ನ ನನ್ನ ಮೈದುನ ಮಾಡಿದ್ದಾನೆ ಇಲ್ಲ ಸಾವಿತ್ರಿ ಖಂಡಿತ ಕೊಲೆ ಶ್ರೀಕಾಂತ ಮಾಡಿಲ್ಲ ಇದರಲ್ಲಿ ನಾಯಕರ ಕೈವಡವಿದ್ದರೂ ಇರಬಹುದು ಆದರೆ ನನ್ನ ತಮ್ಮ ಮಾತ್ರ ಸಂಬಂಧದ ಕತ್ತಲು
ನನ್ನ ಮಾವನನ್ನು ಕೊಲೆ ಮಾಡಿ ಆ ಕೊಲೆ ಅಪವಾದನೆಲ್ಲ ಅಕ್ಕನ ಮೇಲೆ ಹೊರಿಸಿ ಅವರ ಸರ್ವಾಸ್ತಿಯನ್ನು ಎತ್ತಿ ಹಾಕಿಕೊಂಡರು ಸಾವಿತ್ರಿ ಆ ನಾಯಕರು. ಸ್ವಾಮಿ, ನನ್ನ ಚಿಕ್ಕಪ್ಪನನ್ನು ಕೊಲೆ ಮಾಡಿ ಸರ್ವ ಆಸ್ತಿಯನ್ನ ಆ ನಾಯಕರು ಎತ್ತಿ ಹಾಕಿದ ವಿಷಯ ನನ್ನ ತಮ್ಮ ಮೈಲಾರಿಗೆ ಗೊತ್ತಿದೆಯಾ? ಇಲ್ಲ ಸಾವಿತ್ರಿ, ಮೈಲಾರಿಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಮಾವ ಪ್ರಾಣ ಬಿಡುವಾಗ ಮೈಲಾರನಿಗೆ 25 ವರ್ಷನಾದ ನಂತರ ಈ ವಿಷಯವನ್ನು ತಿಳಿಸಿ ಅವರನ್ನು ಕೊಲೆಗೈದು ನಿನ್ನಲ್ಲಿ ಇರುವ ಮುತ್ತದ ಸ್ಥಾನವನ್ನು ತೆಗೆದುಹಾಕೆಂದು ವಚನ ತೆಗೆದುಕೊಂಡಿದ್ದರು. ಆದರೆ ಈಗ ವಚನ ಕೂಡ ಪಾಲಿಸಲಿಲ್ಲ. ಸ್ವಾಮಿ, ಇನ್ನು ಕೂಡ ಆ ವಚನ ಭ್ರಷ್ಟವಾಗಿಲ್ಲ. ನನ್ನ ತಮ್ಮ ಮೈಲಾರ ಬಂದ ತಕ್ಷಣ ಇದ್ದ ವಿಷಯವನ್ನು ಅವನ ಮುಂದೆ ಹೇಳಿಬಿಡಿ. ನನ್ನ ತಮ್ಮ ಆ ನಾಯಕರ ರಕ್ತವನ್ನು ಕುಡಿದು ನನ್ನ ತಂದೆ ತಾಯಿ ಫೋಟೋಗೆ ನೈವೇದ್ಯ ಹಿಡಿತಾನೆ. ಗೊತ್ತು ಸಾವಿತ್ರಿ, ನನ್ನಳೆಯ ಹಿಂಡ ಹುಲಿಗಳ ಗಂಡ ಪುಂಡರ ಗಂಡ ಅಂತ ಗೊತ್ತು. ಹೋದರೆ ಕಣ್ಣು ಕಾಣದ ಈ ಸಮಾಜ ನಿನ್ನ ತಾಯಿಯನ್ನು ಶ್ರೀಕಾಂತನ ಕೊಲೆ ಮಾಡಿದನೆಂದರೆ ಪ್ರತ್ಯಕ್ಷ ಕಾಣದ ನನ್ನಳೆಯ ಹೇಳಿಕೆಯ ಮಾತನ್ನು ಎಲ್ಲ ಮೊದಲ ವೈರ್ವತ್ವ ಕಟ್ಟಿಕೊಂಡಿದ್ದಾರೆ ನಮಗೆ ಭಯವಾಗುತ್ತದೆ ಸಾವಿತ್ರಿ, ಭಯವಾಗುತ್ತದೆ. ನನ್ನ ತಮ್ಮ ಮೈಲಾರ ಬಂದನಂತೆ ಕಾಣುತ್ತೆ. ಅವನಿಗೆ ಈ ವಿಷಯವನ್ನು ಹೇಗೆ ತಿಳಿಸಲಿ ಸಾವಿತ್ರಿ, ಹೇಗೆ ತಿಳಿಸಲಿ? ನೋಡಿ, ನೀವು ಧೈರ್ಯಗೆಡಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮಾಮಾ ಮಾಮಾ ಬಾ ಮೈಲಾರ್, ಈಗ ಬಂದೆಯಾ? ಹೌದು ಮಾಮ, ಈಗ ಬಂದೆ. ನಿಮಗೊಂದು ಸಂತೋಷದ ವಿಷಯ. ಈ ಊರ ಯಜಮಾನ ನನ್ನ ಟಗರನ್ನು ಸೋಲಿಸುವುದಕ್ಕಾಗಿ ಒಂದು ಟಗರು ತೆಗೆದುಕೊಂಡು ಬಂದಿದ್ದ. ಪ್ರಥಮ ಸುತ್ತಿನಲ್ಲಿಯೇ ಪ್ರಥಮ ಕಾಳಗ ಆ ಯಜಮಾನನ ಟಗರಿಗೂ ಈ ಮೈಲಾರಿಗೂ ಬಿದ್ದಿತು. 3 ಹೊಡೆತಕ್ಕೆ ಆ ನಾಯಕರ ಸೋಲಿಲ್ಲದ ಸರದಾರ ನೆಲಕ್ಕೆ ಬಿದ್ದು ಬಾಲ ಅಲ್ಲಾಡಿಸಲು ಹತ್ತಿದವು. ಅದನ್ನು ಹೊತ್ತಿಕೊಂಡು ಹೊರಗೆ ಹೋಗುವಂತೆ ಮಾಡಿತ್ತು ಮಾಮ ನನ್ನ ಮೈಲಾರಿ. ಸಂತೋಷವಾಯ್ತು ಮೈಲಾರ್, ಸಂತೋಷವಾಯ್ತು. ಅಷ್ಟೇ ಅಲ್ಲ ಮಾಮ, ಕೊಲ್ಲಾಪುರು, ಸೊಲ್ಲಾಪುರು, ಅಥಣಿ, ಮಹಾರಾಷ್ಟ್ರದಿಂದ ಬಂದು ಟಗರು ಸಹಿತ ನಮ್ಮ ಮೈಲಾರಿ ಬರುವಿಕೆಯನ್ನು ಕಂಡು ಸಿಡಿಯನ್ನು ತಪ್ಪಿಸಿಕೊಂಡು ಪೈಪೋಟಿ ಮಾಡದೆ ಪರದಾಡಲು ಹತ್ತಿದವು. ಯಾವ ಮಾಲಕನು ಹಣೆಗೆ ಟಚ್ ಮಾಡಿಸಿದೆ ಹೊರಗೆ ಜಯಶಾಲಿ ಮಾಡಿ ಪ್ರಥಮ ಬಹುಮಾನವನ್ನು ಕೊಟ್ಟು ಕಳಿಸಿದರು ಮಾಮ ಈ ಮೈಲಾರನ್ನು. ಇದೇ ಸಂತೋಷದ ಸುದ್ದಿಯನ್ನು ನನ್ನ ತಾಯಿಗೆ ತಿಳಿಸಬೇಕೆಂದು ಮನೆಗೆ ಓಡೋಡಿ ಹೋದೆ. ಆದರೆ ಅವಳು ಅಲ್ಲಿ ಇರಲಿಲ್ಲ. ಇಲ್ಲಿಗೆ ಬಂದಿರಬಹುದೆಂದು ಬಂದು ಮಾಮ. ಹಾ, ಎಲ್ಲಿದ್ದಾಳೆ ಮಾಮ ನನ್ನ ತಾಯಿ? ಮೈಲಾರ ಮೈಲಾರ ಮೈಲಾರ, ಏನು ಹೇಳಲಪ್ಪ, ಯಾವ ಬಾಯಿಂದ ಹೇಳಲಿ? ಏನಾಯಿತು ಹೇಳು ಮಾಮ, ಯಾಕೆ ಈ ತರ ಅಳುತ್ತಿರುವಿರಿ? ಈ ಊರ ನಾಯಕನೇನಾದರೂ ನಾನಿಲ್ಲದ ಸಮಯ ಸಾಧಿಸಿ ನಿಮಗಾಗಲಿ ನನ್ನ ತಾಯಿಗಾಗಲಿ ಏನಾದರೂ ಅನ್ಯಾಯ ಮಾಡಿದ್ದಾನ? ಹೇಳು ಮಾಮ, ಹೇಳು. ಅಕ್ಕ, ನೀನಾದರೂ ಹೇಳಕ್ಕ ಏನಾಯಿತೆಂದು.
ಮೈಲಾರ, ಆದ ಘಟನೆಯನ್ನು ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನಗಿಲ್ಲಪ್ಪ. ನಿನಗೇನಾದ್ರೂ ಹೃದಯಘಾತವಾದಿತ್ತು ಅಂತ ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಅಕ್ಕ, ಎಂಥ ವಿಚಿತ್ರವಾದ ವಿಷಯವಿದು. ನೀವು ಕಣ್ಣೀರು ಹಾಕುವಂತ ಕೆಟ್ಟ ಘಟನೆ ಏನಾದರೂ ನಡೆಯಿತು ಈ ನಮ್ಮ ಮನೆತನದಲ್ಲಿ? ನನ್ನ ತಾಯಿಯಾದರೂ ಎಂಥ ಪ್ರಾಣ ಹೋಗುವ ವಿಷಯ ಇದ್ದರೂ ಧೈರ್ಯದಿಂದ ಹೇಳುತ್ತಿದ್ದಳು. ಈಗ ನಡೆದ ವಿಷಯವನ್ನು ನೀವು ಹೇಳುತ್ತೀರೋ? ಮನೆಗೆ ಹೋಗಿ ನನ್ನ ತಾಯಿಯನ್ನು ಕೇಳಲು. ತಾಯಿ ತಾಯಿ ಎಲ್ಲಿ ಇದ್ದಳಪ್ಪ? ಹಾಲಿಲ್ಲ ನಮ್ಮನ್ನೆಲ್ಲ ಬಿಟ್ಟು ಬಂದು 2 ದಿವಸ ಬಂದಿದ್ದು ಹೋಯ್ತಪ್ಪ. ನಮ್ಮೆಲ್ಲರನ್ನು ಬಿಟ್ಟು ಮಾಮ, ಏನು ಹೇಳುತ್ತಿರುವಿಯ ಮಾಮ ನೀನು? ನನ್ನ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲ? ಹೌದಪ್ಪ, ನೀನು ಕಾಳಗಕ್ಕೆ ಹೋದ ದಿನವೇ ನನ್ನ ತಾಯಿಯ ಕೊಲೆಯಾಗಿ ಹೋಯ್ತಪ್ಪ, ಕೊಲೆಯಾಗಿ ಹೋಯ್ತು. ಮಾಮ, ನೋ ನೋ, ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಹೇಳು ಮಾಮ, ಹೇಳು. ನನ್ನ ತಾಯಿಯಲ್ಲಿದ್ದಾಳೆಂದು ಹೇಳು ಮಾಮ. ನನ್ನ ತಾಯಿ ಈ ನನ್ನ ಬಹುಮಾನವೆಲ್ಲ ತೋರಿಸಬೇಕು ಮಾಮ, ತೋರಿಸ. ಅವಳು ನನ್ನನ್ನು ತಿನ್ನಿಸಿ ಉಣಿಸಿ ಬೆಳೆಸಿದ ತಾಯಿ, ಮಹಾ ತಾಯಿ ಮಾಮ. ಸ್ವಲ್ಪ ಸಮಾಧಾನ ತಂದುಕೊಳ್ಳು ಮೈಲಾರ. ಈ ಸುದ್ದಿಯನ್ನು ನಿನಗೆ ತಿಳಿಸಬೇಕೆಂದು ನಾವು ಬಹಳ ಪ್ರಯತ್ನ ಪಟ್ಟಿವಪ್ಪ. ಆದರೆ ನಿನ್ನ ಮೊಬೈಲ್ ರೀಚ್ ಆಗಲಿಲ್ಲಪ್ಪ, ನಿನ್ನ ಮೊಬೈಲ್ ರೀಚ್ ಆಗಲಿಲ್ಲ. ನೀನು ಬರೋವರೆಗೂ ಒಕ್ಕಲ ಮಾಡಿ ಇಟ್ಟುಕೊಳ್ಳಬೇಕೆಂದರೆ ಮಾಮ, ಮುಂದೆ ದಿವಸ ಕೂಡ ಸರಿ ಇದ್ದಿಲ್ಲಪ್ಪ, ಸರಿ ಬಿದ್ದಿಲ್ಲ. ಅದಕ್ಕೆ ಅವಸರ ಮಾಡಿ ಈ ಕಾರ್ಯವನ್ನು ಮಾಡಿ ಮುಗಿಸಬೇಕಾಯ್ತಪ್ಪ, ಈ ಕಾರ್ಯವನ್ನು ಮಾಡಿ ಮುಗಿಸಬೇಕಾಯ್ತು. ಮಾಮ, ನನ್ನ ಹೆತ್ತ ತಾಯಿಗೆ ಮಣ್ಣು ಹಾಕದ ಪಾಪಿಯೇ ನಾನು. ನನ್ನ ತಾಯಿ ನನ್ನನ್ನು ಬೆಳೆಸಲು ಪಟ್ಟ ಶ್ರಮ ವ್ಯರ್ಥವಾಯಿತೆ. ಜಗತ್ತಿನಲ್ಲಿ ಇಲ್ಲದ ಮಗ ನಾನಾದರೆ ಜಗತ್ತಿನಲ್ಲಿ ಸಿಗಲಾರದ ತಾಯಿಯಮ್ಮ. ನೀನು ತಾಯಿ ಬಲ್ಲಂತ ಪುಣ್ಯವಂತೆ ಪರಮ ಶ್ರೇಷ್ಠಳು ಈ ಭೂಮಿಯ ಮೇಲೆ ದೀಪ ಹಚ್ಚಿ ಹುಡುಕಿದರು ಸಿಗಲಾರದಮ್ಮ, ಸಿಗಲಾರದು. ಕಣ್ಣ ಮುಚ್ಚೆ ಕಾಡೆ ಗೂಡೆಯಾಟ ನಮ್ಮ ಬಾಳು, ಯಾರ್ಯಾರಣಗೆಲ್ಲೇನೇನಿದೆ ಬಲ್ಲೋರ್ಯಾರು ಹೇಳೋ.
ಪ್ರೀತಿ ಶವ ಚಿತೆ ಏರುತ್ತಿದೆ, ಚಿತೆ ಜೊತೆ ಕತೆ ಮುಗಿದಿದೆ. ವಿಧಿಯ ನಾಟಕ ನಾಟಕ ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಕಣ್ಣ ಮುಚ್ಚೆ ಕಾಡೆ ಗುಡೆಯಾಟ ನಮ್ಮ ಬಾಳು, ಯಾರ್ಯಾರನೆಯಲ್ಲೇನೇನು ಬಲ್ಲೋರ್ಯಾರು ಹೇಳು. ಕಣ್ಣೀರಿದು ರಕ್ತ ಕಣ್ಣೀರಿದು. ಮಾಮ ಹೇಳು ಮಾಮ, ನನ್ನ ತಾಯಿಯನ್ನು ಕೊಲೆ ಮಾಡಿದವರು ಯಾರು? ಯಾರಂತ ಹೇಳಲ್ಲಪ್ಪ ಮೈಲಾರ್, ಯಾರಂತ ಹೇಳಲಿ. ಪರರ ಕಣ್ಣೀರಿನ ಪ್ರತಿ. ಆದರೆ ಈಗ ಕೊಲೆ ಹೋದವನು ನನ್ನ ತಮ್ಮ ಶ್ರೀಕಾಂತನ ಮೇಲೆ ಬಂದಿದೆ. ನನ್ನ ತಮ್ಮ ಏನು? ನನ್ನ ತಾಯಿಯ ಕೊಲೆ ಅಪವಾದ ಶ್ರೀಕಾಂತನ ಮೇಲೆ ಬಂದಿದೆಯಾ? ಸಾಧ್ಯವಿಲ್ಲ ಮಾಮ, ಸಾಧ್ಯ ಇಲ್ಲ. ಒಡ ಹುಟ್ಟಿದವರ ಕರಳನ್ನೇ ಕತ್ತರಿಸುವಂತ ಹೀನ ಬುದ್ಧಿಯವನಲ್ಲ ನನ್ನಳಿಯ ಶ್ರೀಕಾಂತ. ಇದು ಕೈವಾಡದ ಸಂಚು. ಈ ಸಂಚು ಮಾಡಿದ ಅಜ್ಞಾನಿ ನನ್ನ ಮಗ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಬಡ್ಡಿಯ ಮಗ ನಾಯಕ ತಾನು ಟಗರಿನ ಕಾಳಗಕ್ಕೆ ಬರುವುದನ್ನು ಬಿಟ್ಟು ತನ್ನ ಆಳುಗಳನ್ನು ಕಳಿಸಿದ್ದಾನೆ. ಆ ನಾಲಾಯಕ ನಾಯಕ ಅವನ ರುಂಡವನ್ನು ಕತ್ತರಿಸುವವರಿಗೂ ಒಂದು ತುತ್ತು ಕೂಳಲ್ಲ ಮಾಮ, ಹನಿ ನೀರು ಸಹ ಕುಡಿಯುವುದಿಲ್ಲ. ಇದು ಮಾತ್ರ ನಿಮ್ಮಿಬ್ಬರ ಪಾದದಾಣೆಯಾಗಿಯೂ ಸತ್ಯ. ಮೈಲಾರ ಮೈಲಾರ, ನನ್ನ ಮಾತನ್ನು ಸ್ವಲ್ಪ ಕೇಳಪ್ಪ. ಇದು ಯಾರಿಗೆ ಗೊತ್ತಾಗಲಾರದ ನಡೆದ ವಿಷಯಪ್ಪ, ನನ್ನ ವಿಷಯ. ಅಂದಾಗ ಕೊಲೆ ಮಾಡಿದವರು ಹೇಗೆ ಕಂಡಿಡ್ತೀಯಪ್ಪ, ಹೇಗೆ ಕಂಡಿಡ್ತೀಯ? ಮಾಮ, ನನ್ನ ತಾಯಿಯನ್ನು ಯಾರು ಕೊಲೆ ಮಾಡಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಕಾರ್ಯವನ್ನು ಮಾಡಬೇಕೆಂದು ಆ ಬಡ್ಡಿಯ ಮಗ ನಾಯಕ ತಾನು ಟಗರಿನ ಕಾಳಗಕ್ಕೆ ಬರುವುದನ್ನು ಬಿಟ್ಟು ತನ್ನ ಆಳುಗಳನ್ನು ಕಳಿಸಿದ್ದಾನೆ. ಆ ನಾಲಾಯಕ ನಾಯಕ, ಆ ವೀರಪ್ಪ ನಾಯಕ ಮತ್ತು ಸೂರಪ್ಪ ನಾಯಕ. ನೀವು ಸಂಚನ್ನು ಹೂಡಿ ಹೊಂಚನ್ನು ಹಾಕಿ ನನ್ನ ಹೆತ್ತ ತಾಯಿಯನ್ನು ಕೊಂದ ನಿಮ್ಮನ್ನು ಎಂಚಿಂತಾಗಿ ಕಡೆದು ಹಾಕಲು ಬರುತ್ತಿದ್ದಾನೆ. ನಿಮ್ಮಂತ ಮಂಡ ಗಂಡರ ಮಿಂಡ ಮನ ಮೆಚ್ಚಿದ ಮೈಲಾರನಾಗಿ ಬರುತ್ತೇನೆ ನಾಯಕ. ನಿಂತೋ ಮೈಲಾರ್, ಮೈಲಾರ್ ನಿಂತೋ. ರೀ, ನನ್ನ ತಮ್ಮ ತುಂಬಾ ಆವೇಶದಲ್ಲಿ ಹೋಗ್ತಾ ಇದ್ದಾನೆ. ದಯವಿಟ್ಟು ಅವನನ್ನು ತಡೆದು ಮನೆ ಕರೆದುಕೊಂಡು ಬನ್ರಿ. ಆಯ್ತು ಸಾವಿತ್ರಿ, ನೀನು ಒಳಗೆ ನಡಿ, ನಾನು ಮೈಲಾರನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತ್ರಿ. ಗೆಲ್ಲೋಣವಾ ಗೆಲ್ಲೋಣವಾ
ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ, ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ದುನಿಯ ನಮ್ಮದೆ ಬಾ ಮಗ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಹೇ ಕನಸು ಕಾಣಲು ತಪ್ಪಲ್ಲ, ಹೊಡೆಯು ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ. ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ಎಂದು ನನಗೆ ಹೇಳುತ್ತೀರದಷ್ಟು ಉಲ್ಲಾಸ. ಹೇ ಗಾಯತ್ರಿ, ಮಗನನ್ನು ಮಹಾವೀರನಂತೆ ಬೆಳೆಸಿದ್ದೇನೆಂದು ವೀರ ಕಿತ್ತೂರು ಚೆನ್ನಮ್ಮನಂತೆ ಹಾರಾಡಿದ ನೀನು ಇಂದ ನಿನ್ನ ಗಂಡ ಈ ವೀರಪ್ಪ ನಾಯಕನ ಕೈಯಲ್ಲಿ ನರಕ ಕಂಡ. ಎಂದು ನಿನ್ನ ಮಗನನ್ನು ನನ್ನ ವಿರುದ್ಧವಾಗಿ ನನ್ನ ವಿರುದ್ಧವಾಗಿ ಬೆಳೆಸಿದ್ದರೆಂದು ಕಿತ್ತೂರ ವೀರ ಚೆನ್ನಮ್ಮನಂತೆ ಹಾರಾಡಿದ ನೀನು ಈ ನಾಯಕನ ಕೈ ಬೆರಳು ಮುಟ್ಟುವುದಕ್ಕಿಂತ ಮುಂಚೆ ಕತ್ತಿಗೆ ನೀನೇ ಕುಡುಗೋಲು ಹಾಕಿಕೊಂಡು ಜಮನಾತಿಥಿಯಾದೆ. ಗಾಯತ್ರಿ, ನನ್ನವರಿಗೆ ನಾನು ಪರಮಾತ್ಮ. ನನ್ನನ್ನು ತರೆದು ನಿಂತು ಮಾತನಾಡಿದರೆ ಪ್ರೇತಾತ್ಮ. ಪ್ರೇತಾತ್ಮವಾಗಿ ನಿಮ್ಮನ್ನು ಹರಿದು ತಿನ್ನುವುದೇ ಈ ಶನಿ
ಮಹಾತ್ಮನ ಗುರಿ. ಭದ್ರ, ಏ ಭದ್ರ ನಾಯಕ, ಯಜಮಾನ್ರೆ, ಮತ್ ಯಾವುದಾದರೂ ಬೇಟೆಯ ಪ್ರಾಣ ತರೋದಿದೆಯಾ? ಇಲ್ಲ, ಯೌವನದ ಹಕ್ಕಿಯನ್ನು ಹಿಡಿದು ತರೋದಿದೆಯಾ? ಅದು ಯಾವುದು ಇಲ್ಲ ಭದ್ರ. ಇದೇ ಮಕರ ಸಂಕ್ರಾಂತಿಗೆಂದು ನನ್ನಕ್ಕನ ಮಗಳು ಬೆಂಗಳೂರಿನಿಂದ ಬರವಳಿದ್ದಾಳೆ. ಅದಕ್ಕೆ ನೀನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳನ್ನು ಸೇಫ್ ಆಗಿ ಮನೆಗೆ ಕರೆದುಕೊಂಡು ಬಾ. ಆಯ್ತು ಯಜಮಾನ್ರೆ. ಯಜಮಾನ, ನಿನ್ನ ಅಕ್ಕನ ಮಗಳನ್ನು ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರಲ್ಲ. ಮಾವಿನ ಹಣ್ಣಿನಂಗೆ ರಸ ತುಂಬಿ ನಿಂತಿರುವ ಅವಳ ಶೀಲದ ರಸವನ್ನು ಏರಿ ಪಿಂಡ ತಿಂದು ಸಿಪ್ಪೆಯನ್ನು ನಿನ್ನ ಮುಂದೆ ನಿಲ್ಲಿಸದಿದ್ದರೆ ಈ ಭವನದಲ್ಲಿ ಭುಗಿಲೆಬ್ಬಿಸುವ ಭದ್ರ ನಾಯಕನೇ ಅಲ್ಲ. ಯಾಕೋ ತಮ್ಮ ಭದ್ರಣ್ಣ, ಏನ ಭಾಳ ವಿಚಾರ ಮಾಡ್ಕೊಂತ ನಿಂತಿಯಲ್ಲ? ಮಹಿಳಾರ್ ಏನಾರ ಬಂದು ನಮ್ಮ ಯಜಮಾನ್ರ ಅಕ್ಕನ ಮಗಳನ್ನ ಏನ ನಡು ದಾರ್ಯಾಗ ಹೊತ್ಕೊಂಡು ಹೋಗ್ಕಂತೇಳಿ ಭಯ ಆಗೈತ ನಿನಗ? ಶೆಟ್ಟಿ, ಏನು ಬಗಳುತ್ತಿದ್ದೀಯ ನೀನು? ಅಲ್ರಿ ಅಪ್ಪ, ನಾ ಹೇಳೋದೇನಾರ ಸುಳ್ಳೈತನ್ರಿ? ಹಿಂದಕ್ಕ ಮೈಲಾರನ ಪ್ರೀತಿ ಮಾಡಿದ್ದಕ್ಕ ಆಕಿನ ಓದೋ ಬೆಂಗಳೂರಾಗ ಇಟ್ರಿ. ಈಗ ಆಕಿ ಇಲ್ಲಿ ಬರ್ತಾಳಂದ್ರ ಸುಮ್ಮನೆ ಬರ್ತಾಳನ? ಏಲ್ನಾಗ ಮೊಬೈಲ್ನಾಗ ಕಾಚಿ ಪಿಚ್ಚಿ ಗುದು ಮುರಿಸಿ ನಡೆಸೇ ಬರ್ತಾಳ. ಶಕ್ತಿ ಜೋಡಿಸಿ ಬಂದನೆಂದರೆ ಬುದ್ಧಿಹೀನವಾಗಿ ಭಿಕ್ಷೆ ಬೇಡಬೇಕಾಗುತ್ತದೆ ಮಗನೇ. ಗಂಡ ಸೊಸೆ ಮಾನಗೆಟ್ಟವಳ ಏನು ಮಳ್ಳ ವಯಸ್ಸಿನಲ್ಲಿ ಹಳ್ಳಕ್ಕೆ ಬಿದ್ದಿರಬಹುದು. ಹಾಗಂತ ಈಗ ಮೈಲಾರನನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಭದ್ರ, ನೀನು ಹೋಗಿ ಧೈರ್ಯದಿಂದ ಕರೆದುಕೊಂಡು ಬಾ. ಆ ಮಗ ಮೈಲಾರ ಏನಾದರೂ ಬಂದು ಅವಳನ್ನು ಮಾತನಾಡಿಸಿದರೆ ಅವನ ನಾಲಿಗೆಯನ್ನು ಸೀಳಿ ಹಲ್ಲು ಕಿತ್ತು ಬಂದು ಬಿಡು. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ಆಯ್ತು ಯಜಮಾನ್ರೆ. ಆ ಮೈಲಾರನೇ ಅಲ್ಲ, ಮೈಲಾರಿಗಿಂತ ಹತ್ತಿ ಮಂದ ಬಂದರು ಅವರನ್ನು ಮಣ್ಣು ಮುಕ್ಕಿಸಿ ನಿಮ್ಮ ಸೊಸೆಯನ್ನು ಸೇಫಾಗಿ ನಿಮ್ಮ ಮನೆ ಸೇರಿಸುತ್ತೇನೆ. ಬರುತ್ತೇನೆ ನಾಯಕ. ಯಜಮಾನ್ರ, ಈ ನನಗೆ ಯಾಕೋ ಇವನ ಮೇಲೆ ಒಂದು ಸ್ವಲ್ಪ ಡೌಟ್ ಬರಾಕತ್ತೈತಿ ನೋಡ್ರಿ. ಅವರು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ ತಕ್ಷಣ ಏನಾರ ಮಳ್ಳು ಮಾಡಿ ಚೋಳು ಚುರುಮುರಿ ತಿನ್ನಿಸಿ ಹಳ್ಳಕ್ಕೆ ದಂಡಿ ಕರ್ಕೊಂಡು ಹೋಗೋ ಮಂಗ್ಯಾನ ಮಗ ಕಂಡಂಗೆ ಅಂತಾರೆ ನೋಡ್ರಿ. ಏ ಶಕ್ತಿ, ಅನುಮಾನದ ವಿವೇಕಿ ನನ್ನ ಮಗನೇ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಲ್ಲು. ಸುರಪ್ಪ, ಏ ಸುರಪ್ಪ ನಾಯಕ, ನರ ಎಲ್ಲ ಎಳೆದು ಹೋಗ್ಬಿಟ್ಟು ಯಾಕಣ್ಣ? ಯಾಕೆ ಸುರಪ್ಪ, ಯಾಕೋ ಏನು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡಿದೆಯಲ್ಲ, ಯಾಕೆ? ಅಣ್ಣ, ಯಾಕೋ ಬೇಜಾರವಾಗಿದೆ ಈ ನನ್ನ ಮನಸ್ಸು. ಯೌವನದ ರಾಣಿ ಮಹಾರಾಣಿಯರ ಕಡೆಗೆ ಚಂಚಲವಾಗಿದೆ. ಅದಕ್ಕೇಕೆ ಚಿಂತೆ ಮಾಡುತ್ತಿರುವೆ ಸೂರಪ್ಪ? ನೀನು ಕೈ ಮಾಡಿದರೆ ಕೈಲಾಸವೇ ನಮ್ಮ ಹತ್ತಿರ ಇರುವಾಗ ನೀನು ಯಾವುದಕ್ಕೂ ಚಿಂತಿಸಬಾರದು. ಶಕ್ತಿ, ಹೇಳ್ರಿ
ಅಪ್ಪ ಸಾವ್ಕಾರ ಯಾಕೋ ಇವತ್ತು ನನ್ನ ತಮ್ಮನಿಗೆ ಬಹಳ ಬೇಜಾರವಾಗಿದೆ. ಏನ್ ಮಾಡ್ಬೇಕ್ರಿ? ಅದಕ್ಕೆ ದಾದಾನಗರದಲ್ಲಿರುವ ದಾಮಿನಿಗೆ ಫೋನು ಹಚ್ಚಿ 16ರ ಒಂದು ಮಾಲನ್ನು ಕೊಟ್ಟು ಕಳಿಸು ಅಂತ ಹೇಳು. ಅಲ್ರಿ ಇಂಥವ್ರ ನೋಡ್ರಪ್ಪ, ಮನಿ ಹೊಲ ಬಾಡಿಗೆ ಕೊಡ್ತಾವ, ಮಂದಿ ಹೊಲಕ್ಕೆ ಬಿತ್ತಾಡಕ್ಕೆ ಓಡಾಡ್ತಾವ. ಅಲ್ರಿ ಮಂದಿ ಹೊಲ ಬಿತ್ತಿದ್ರ ಉಣ್ಣಾಕ್ ಸಿಗತ್ತನ್ರಿ? ಸ್ವಂತ ಹೊಲ ಬಿತ್ತಿದ್ರ ಉಣ್ಣಾಕ್ ಸಿಗದ್ರಿ. ಆಯ್ತು ಹೇಳ್ರಿ ಸಾವ್ಕಾರ, ಕರ್ಕೊಂಬರ್ತೀನಿ. ಲೇ ಶೆಟ್ಟಿ, ಹೇಳಿದ ಮಾತನ್ನು ಕೇಳದ ಏನೋ ಯೋಚಿಸುತ್ತಾ ನಿಂತಿರ್ಬಿಯಲ್ಲ. ಬೇಗನೆ ಫೋನ್ ಹಚ್ಚಿ ಕರೆಸು ಒಂದು ಮಾಗಿದ ಮಾವಿನ ಹಣ್ಣನ್ನು. ಅಲ್ರಿ ಅಪ್ಪ, ಫೋನ್ ಹಚ್ಚಕ್ ಏನೈತಿ? ಹೂ ಅಂದ್ವಿ ಅಂದ್ರ ಪಾಟ್ನ ಹೋಗಿ ಸಾಟ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಸ್ವಲ್ಪ ಮಾಡಿ ಮ್ಯಾಗ ಕುಂತು ಆ ಚೈನಾದಿಂದ ಒಂದು ಪೈನಾ ಹುಡುಗಿ ಕರ್ಕೊಂಬಂದಿನಿ. ಆಕಿ ಕೂಡ ಬೇಸ್ ತಿಕ್ಕಾಡ್ಸ್ಕೊಂತ ಕುಂತಿರ್ರಿ, ನೋಡ್ರಿ ಅಪ್ಪ. ಬಾಸುರಪ್ಪ, ಮಾಲು ಬರುವ ತನಕ ಸ್ವಲ್ಪ ಮಜಾ ಮಾಡೋಣ ಬಾ. ಮಿಲ್ಕಿ ನಾಯಕ, ಲೇ ವೀರ ಸೂರಪ್ಪ ನಾಯಕರ್ಲೆ, ಬರ್ಲೇ ಕೆಳಗಿಳಿದು ಇವತ್ತು ನಿಮ್ಮ ರುಂಡವನ್ನು ಕಡೆದು ರಕ್ತ ಕುಡಿಯಲು ಮದ್ದಾನಿ ಅಂತ ಬಂದಿದ್ದಾನೆ ಮಹಾಸೂರ ಮೈಲಾರ. ಯಾರಲೇ ನೀನು ನಾಯೆ? ಒಳ್ಳೆಯ ಮಾತಿನಿಂದ ಮುಚ್ಕೊಂಡು ಹೋಗು ನಿನ್ನ ಬಾಯಿ, ಇಲ್ಲ ಇವತ್ತೇ ನನ್ನ ಗುಂಡಿ ಏಟಿಗೆ ಗುರಿಯೋಗಿ ಕಟ್ಟಿ ಸಾಯಿ. ಲೇ ಹುಚ್ಚು ನಾಯಿ, ಮುಚ್ಚೋ ಬಾಯಿ. ತಾಕತ್ತಿದ್ದರೆ ಕೆಳಗಿಳಿದು ಬಂದು ಮಾತನಾಡ್ರಲೇ. ಹಾದರಕ್ಕೆ ಹುಟ್ಟಿದ ಅಡ್ಡಾಡಿ ನನ್ನ ಮಕ್ಕಳ, ಇವತ್ತು ನಾನು ನಿಮ್ಮನ್ನು ಜೀವಂತವಾಗಿ ಬಿಟ್ಟರೆ ಈ ಸಮಾಜದಲ್ಲಿ ಹೇಡಿಯಾಗಿ ಬಾಳಬೇಕಾಗುತ್ತದೆ. ಈಗ ಮರ್ಯಾದೆಯಿಂದ ಕೆಳಗಿಳಿದು ಬರ್ತೀರೋ ಇಲ್ಲ ನಾನೇ ಮಹಡಿ ಹತ್ತು ಬಂದು ನಿಮ್ಮ ಪ್ರಾಣವನ್ನು ತೆಗೆಯಬೇಕು. ಪ್ರಾಣ
ಏ ಮೈಲಾರ, ಹಸಿದು ಬಂದಿದ್ದರೆ ಊಟ ಮಾಡು, ಬೇಸತ್ತು ಬಂದಿದ್ದರೆ ಈ ನಾಯಕರೊಡನೆ ಮಜಾ ಮಾಡು. ಲೋಕೆ ಸುಮ್ಮನೆ ನಾಯಿ ತರ ಬದಲಾಡಿ ಗಂಟಲ ಹರಿದುಕೊಳ್ಳುತ್ತಿದ್ದೀಯಾ? ವೀರಪ್ಪ ನಾಯಕ, ನಾಯಿ ತರ ಬದರಾಡಿ ಗಂಟಲ ಹರಿದುಕೊಳ್ಳುವುದಕ್ಕೆ ಬಂದಿಲ್ಲ ಮಗನ. ಈ ಮೈಲಾರ ನಿಮ್ಮಿಬ್ಬರ ರುಂಡವನ್ನು ಕಡೆದು ಈ ನಿಮ್ಮ ರಕ್ತವನ್ನು ಕುಡಿಯಬೇಕೆಂದು ಈ ನಿಮ್ಮ ಮೈ ಚರ್ಮವನ್ನು ಸುಲಿದು ನಾ ಮೆಟ್ಟುವ ಮೆಟ್ಟಿಗೆ ಅಟ್ಟಿ ಬಡಿಸಿಕೊಳ್ಳುವುದಕ್ಕೆ ಬಂದಿದ್ದಾನೆ ಈ ಸಮರ ಸಿಂಹ ಮೈಲಾರ. ಸಮರ ಸಿಂಹ ಲೇ ಮೈಲಾರ, ನೀನು ಸಮರ ಸಿಂಹನಾದರೇನು, ಸಾಡಿಟ್ಟ ಸಿಂಹನಾದರೇನು? ಅರ್ಥವಿಲ್ಲದೆ ವ್ಯರ್ಥವಾಗಿ ಈ ನಾಯಕರ ಮನೆಗೆ ಬಂದು ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನನ್ನು ಇದೇ ಅರಮನೆಯಲ್ಲಿ ಸುಟ್ಟು ಹಾಕುಬಿಟ್ಟನು. ಬಲು ಎಚ್ಚರ. ಸೂರ್ಯ, ನಿಮ್ಮಿಬ್ಬರಿಗೂ ತಾಕತ್ತಿದೆ ಏನರಲೇ ನನ್ನನ್ನು ಸುಟ್ಟು ಹಾಕುವುದಕ್ಕೆ? ಇದು ಹೇಡಿ ವಂಶವಲ್ಲ, ಸೂರರ ವಂಶ. ನಿಮ್ಮ ಮನೆಯಲ್ಲಿಯೇ ಒಂದು ರಣರಂಗ ಕಟ್ಟುತ್ತೇನೆ, ರಣರಂಗ ಕಟ್ಟಿ ತಟ್ಟಿ ನಿಲ್ಲುತ್ತೇನೆ ನಿಮ್ಮಿಬ್ಬರನ್ನು ಸೆದಗಿ ಕಟ್ಟುವುದಕ್ಕೆ. ಬರ್ತೀರಾ? ಈ ಮೈಲಾರಿ ಒಡನೆ ಕಬಡ್ಡಿ ಬರ್ತೀಯಾ? ಇಲ್ಲ ಕುಸ್ತಿ ಹಿಡಿದು ಬರ್ತೀರಾ? ಬಂದು ಹಿಡಿದು ಬರ್ತೀರಾ? ಬರ್ಲೇ ಖಡ್ಗ ಹಿಡಿದುಕೊಂಡು ಬರ್ತೀರಾ? ಬರ್ಲೇ ನೀವು ಸೂರ್ಯ ವಂಶರಾಗಿದ್ದರ ಬರ್ಲೇ. ಜಾಡಿಸಿ ಬದ್ದರೆಂದರೆ ಬುದ್ಧಿಹೀನವಾಗಿ ಬೀದಿಯಲ್ಲಿ ತಿರುಪಿ ಎತ್ತಬೇಕಾಗುತ್ತದೆ ಮಗನೇ. ನನ್ನ ಮನೆ ಒಳಗೆ ಬರುವುದಕ್ಕೆ ನೀನ್ಯಾರು? ಒಳ್ಳೆಯ ಮಾತಿನಿಂದ ಸುಮ್ಮನೆ ಹೊರ ಹೋಗ್ತೀಯೋ ಇಲ್ಲ ಕತ್ತಿಗೆ ಕೈ ಕೊಟ್ಟು ಒದ್ದು ಹೊರ ಹಾಕಲ? ನಾಯಕ, ಕತ್ತಿಗೆ ಕೈ ಕೊಡಲು ಬಂದ ಕೈಯನ್ನೇ ಕತ್ತರಿಸಿ ಹಾಕಿ ಪುಂಡನಂತೆ ಪುಟಿದಾಡುತ್ತಿದೆ ಈ ಮೈಲಾರನ ಕೈಯಲ್ಲಿ ಬರುತ್ತು. ಒಳ್ಳೆಯ ಮಾತಿನಿಂದ ನನ್ನ ತಾಯಿಯನ್ನು ನೀವೇ ಕೊಲೆ ಮಾಡಿದ್ದು ಎಂದು ಒಪ್ಪಿಕೊಂಡು ಸರ್ಕಾರ ಕೊಡುವ ಶಿಕ್ಷೆಯನ್ನು ಅನುಭವಿಸಿಕೊಂಡು ಜೀವಂತವಾಗಿರ್ತೀರಾ? ಇಲ್ಲ, 1, 2, 3 ಅನ್ನುವುದರೊಳಗಾಗಿ ನಾನು ನಿಮ್ಮನ್ನು ಮುಗಿಸಿ ಜೈಲು ಸೇರಬೇಕಾಗುತ್ತದೆ. ಜೈಲು ಸೇರಬೇಕಾಗುತ್ತದೆ. ಲೇ ಮೈಲಾರ್, ನಿನ್ನ ತಾಯಿಯನ್ನು ಕೊಲೆ ಮಾಡಿದವನನ್ನು ಮನೆಯಲ್ಲಿ ಇಟ್ಟುಕೊಂಡು ಈಗ ನಮ್ಮ ಮೇಲೆ ದೌರ್ಜನ್ಯ ತೋರಿಸಲು ಬಂದರೆ ಈ ನಿನ್ನ ದೌರ್ಜನ್ಯಕ್ಕೆ ಹೆದರಿ ಹೇಡಿಗಳಾಗಿ ಬಾಯಿ ಬಿಡುತ್ತಾರೆಂದು ತಿಳಿದುಕೊಂಡಿರುವಿಯಾ? ಹಾಗೂ ನಿನ್ನ ತಾಯಿಯನ್ನು ಕೊಲೆ ಮಾಡಿದ ಆ ಶ್ರೀಕಾಂತನನ್ನು ಕೇಳು, ಯಾರು ನಿನ್ನ ತಾಯಿಯನ್ನು ಕೊಲೆ ಮಾಡಿದ್ದಾರೆಂದು ಗೊತ್ತಲ್ಲ ನನಗೆ. ನನ್ನ ತಾಯಿಯನ್ನು ನೀವೇ ಕೊಲೆ ಮಾಡಿ ನನ್ನಳಿಯ ಶ್ರೀಕಾಂತನ ಮೇಲೆ ಹಾಕಿದ್ದೀರ ಅನ್ನುವುದು ಗೊತ್ತು. ಈಗ ಮರ್ಯಾದೆಯನ್ನು ನನ್ನ ತಾಯಿಯನ್ನು ಕೊಲೆ ಮಾಡಿದವರು ಯಾರು ಹೇಳ್ತೀರೇ? ಹೇಳರ್ಲೇ, ನನ್ನ ತಾಯಿಯನ್ನು ಯಾರು ಕೊಲೆ ಮಾಡಿದ್ದೀರಾ ಅಂತ ಹೇಳಿ. ನಿಂತ್ಕೋ ಮೈಲಾರ, ಅವರನ್ನು ಏನು ಮಾಡಬೇಡ.
ಯಾಕಂದರೆ ನಿನ್ನ ತಾಯಿಯನ್ನು ಇವರೇ ಕೊಲೆ ಮಾಡಿದರೆನ್ನುವುದಕ್ಕೆ ಸಾಕ್ಷಿವಿಲ್ಲ. ಸಾಕ್ಷಿ ಆಧಾರವಿಲ್ಲದೆ ಮತ್ತೊಬ್ಬರ ಮನೆಗೆ ಬಂದು ಒದರಾಡುವುದು ತಪ್ಪಾಗುತ್ತದೆ. ಬಾರಪ್ಪ ಹೋಗೋಣ. ಮಾಮ, ಕೈ ಬಿಡು ನನ್ನನ್ನು. ನನ್ನ ತಾಯಿಯನ್ನು ಇವರೇ ಕೊಲೆ ಮಾಡಿದ್ದಾರೆ. ಇವರನ್ನು ಮಾತ್ರ ನಾನು ಜೀವಂತವಾಗಿ ಬಿಡುವುದಿಲ್ಲ. ಮೈಲಾರ್, ನನ್ನ ಮಾತನ್ನು ಕೇಳು. ಆಧಾರವಿಲ್ಲದ ಮತ್ತೊಬ್ಬರ ಮನೆಗೆ ಬಂದು ಒದರಾಡುವುದು ತಪ್ಪಾಗುತ್ತದೆ. ಮೊದಲು ನನ್ನ ತಮ್ಮ ಶ್ರೀಕಾಂತನನ್ನು ಪತ್ತೆ ಹಚ್ಚಿ ಅವನ ಬಾಯಿಂದ ಕೇಳಿ ನನ್ನ ಅಕ್ಕಳ ಕೊಲೆ ಹೇಗಾಯ್ತೆಂದು. ಬಾರಪ್ಪ, ಈಗ ಹೋಗೋಣ. ನಾಯಕ, ಎಂದಿಲ್ಲ ನಾಳೆಯಾದರೂ ನಿಮ್ಮಿಬ್ಬರ ಪ್ರಾಣ ನನ್ನ ಕೈಯಲ್ಲಿ. ನನ್ನಳಿಯವರ ಬಾಯಿಂದ ಸತ್ಯವನ್ನು ತಿಳಿದುಕೊಂಡು ನಿಮ್ಮನ್ನು ಮೇಲೆ ಎತ್ತುವುದಕ್ಕೆ ಬರುವೆನು. ಈ ನಮ್ಮೂರಿಗೆ ನಾನೊಬ್ಬನೇ ಗಂಡು ಹುಲಿಯಾಗಿ. ಮಾಮ, ಹೇಳು ಮಾಮ, ಬಾವ ಮಹಗಳ. ಆಯ್ತು. ನಮ್ಮೂರಿಗೆ ನಾನೊಬ್ಬನೇ ಗಂಡು ಹುಲಿ. ಹೋಗು ಮೈಲಾರ, ಹೋಗು. ನಿಮ್ಮಂತ ಗಂಡು ಹುಲಿಗಳ ಗಂಡ ನಾನಾಗೆ ನಿಮ್ಮಂತ ಗಂಡು ಹುಲಿಗಳ ಜೀವನ ಪಂಜರದಲ್ಲಿ ಪರದಾಡುವಂತೆ ಮಾಡಿ, ಪಂಜರದಲ್ಲಿ ಪರದಾಡುವಂತೆ ಮಾಡುತ್ತಿದ್ದರೆ ನನ್ನ ಹೆಸರು ವೀರ ಸೂರರ ಗಂಡ ವೀರಪ್ಪ ನಾಯಕನೇ ಅಲ್ಲ. ಬಾಸುರಪ್ಪ, ಆ ಮೈಲಾರನನ್ನು ಮೇಲಕ್ಕೆ ಎತ್ತುವ ಸಂಚು ಮಾಡೋಣ. ಅಣ್ಣ, ಮೈಲಾರನನ್ನು ಮೇಲಕ್ಕೆ ಎತ್ತುವುದಕ್ಕಿಂತ ಮುಂಚೆ ಇದನ್ನೆಲ್ಲ ಕಣ್ಣಾರೆ ಕಂಡ ಆ ಶ್ರೀಕಾಂತನನ್ನು ಮುಗಿಸಿ ನಂತರ ಮೈಲಾರನ ಮನೆತನ ಸರ್ವನಾಶ ಮಾಡೋಣ. ಬಾರಣ್ಣ, ಹೋಗೋಣ. ಸಾವಿರ ಹಳ್ಳಿಯ ಸರದಾರ ಬಂಧ ನೋಡೋ ವಿರೋಧಿ ವೀರ. ಕಮಾನ್ ಕಮಾನ್ ಡೈರೆಕ್ಟರ್, ಇದರ ಕ್ಯಾರೆಕ್ಟರ್. ಕಮಾನ್ ಕಮಾನ್ ಡೈರೆಕ್ಟರ್, ನಾನೇ ಇದರ ಕ್ಯಾರೆಕ್ಟರ್. ನಡೆ ಬರಹ ಬರೆಯುವುದಿ ರೈಟರ್. ಸರದಾರ ಇವನಯ ಊರಿಗೆ ಎದರ ವೀರ ಸೂರಯ. ವಿಕ್ರಮ ನಡೆಯ ಕನ್ನಡದ ಸಂಗ್ರಾಮ. ರಣ ವಿಕ್ರಮ ನಡೆಯ ಕ್ರಮ. ವೀರಪ್ಪ ನಾಯಕ, ನನ್ ಒಳ ಸಂಚನೆ ಅರಿಯದೆ ಚಂದುಳ್ಳ ಚೆಲುವಿ ನಿನ್ನ ಸೊಸೆಯನ್ನು ಕರೆದುಕೊಂಡು ಬರುವುದಕ್ಕೆ ನನ್ನನ್ನು ಕಳಿಸಿದೀಯಾ ಮೂರ್ಖ? ಹಿಂದೆ ನನ್ನ ತಂದೆ ತಾಯಿಗೆ ಮಾಡಿದ ಮೋಸ ಇಂದು ತೀರಬೇಕಾದರೆ ಇಂದು ನಾನು ನಿನ್ನ ಸೊಸೆಯನ್ನು ಒತ್ತೊಯ್ದು ಶೀಲವನ್ನು ಸವೆಯಲೇಬೇಕು.
ಇಲ್ಲಪ್ಪ ನಾಯಕ, ಇಂದು ನಾನು ನಿನ್ನ ಗುಲಾಮ. ಬಟ್ ಒಂದಿಲ್ಲ ಒಂದು ದಿನ ಒಡೆಯಬೇಕು ಈ ಭದ್ರನಿಗೆ ನೀನು ಸಲಾಮ. ನಿನ್ನ ಅಂತ್ಯ ದಿನ ನಾನು ಯಾರು ಎಂದು ನಿನಗೆ ತಿಳಿಸಿ, ಮೋಸದಿಂದ ಎತ್ತಿ ಹಾಕಿದ ನನ್ನ ಆಸ್ತಿಯನ್ನು ನಾನು ಮರಳಿ ಪಡೆಯದಿದ್ದರೆ ನಿಮ್ಮಂತ ಭಂಡರಿಗೆ ಬಹುದುರುಲೇಗಿ ಬಂದಿರುವ ಭದ್ರ ನಾಯಕನೇ ಅಲ್ಲ. ಈ ಹಾಳದ ಊರಿಗೆ ಬಸ್ಸಿನ ಸೌಕರ್ಯ ಕೂಡ ಇಲ್ಲ. ನನ್ನ ಮಾವ ನೋಡಿದ್ರೆ ಆಳು ಕಳಿಸಿದ್ದೀನೆಂದು ಹೇಳಿದ. ಈ ಆಳು ಕೂಡ ಎಲ್ಲಿ ಹಾಳಾಗಿ ಹೋದ್ವೋ ಏನೋ. ಎಲ್ಲಿ ಇವತ್ತು ನಾನೇ ನನ್ನ ಮಾವನಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ನಿಂತ್ಕೋ ಮಾಧುರಿ. ಯಾರು? ಓಹೋ, ಭದ್ರಣ್ಣ. ಬೇಗ ಬಸ್ ಸ್ಟ್ಯಾಂಡ್ಗೆ ಬರೋಕ್ಕೆ ಆಗೋದಿಲ್ಲವೇ ನಿಮಗೆ? ಬರಬೇಕಂತ ನಾನು ಅವಸರ ಮಾಡಿ ಬಂದೆ ಮಾಧುರಿ ಅವರೇ. ಆದರೆ ನಾನು ಬರೋದ್ರೊಳಗಾಗಿ ನೀವೇ ಬಂದ್ಬಿಟ್ಟಿದ್ದೀರಲ್ಲ. ಮತ್ತೇನ್ ಮಾಡೋದು? ನಿಮ್ಮ ದಾರಿ ಕಾಯ್ದು ಸಾಕಾಯ್ತು ನನಗೆ. ನಾನೇ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಸುಡ್ಕೇಸ್ ಇಳಿಯುತ್ತಾ ಬಂದೆ. ತೆಗೆದುಕೊಳ್ಳಿ ಈ ಸುಡ್ಕೇಸ್. ನಿಂತ್ಕೋ ಮಾಧುರಿ. ಭದ್ರಣ್ಣ, ಬಾ ಹೋಗೋಣ. ನಿಂತ್ಕೋ ಮಾಧುರಿ. ಇಷ್ಟೊಂದು ಅವಸರ ಮಾಡಿ ಎಲ್ಲಿಗೆ ಹೊರಟಿರುವೆ? ಮತ್ತೆಲ್ಲಿಗೆ? ಮನೆಗೆ. ಮಾಧುರಿ, 16 ವರ್ಷಗಳಿಂದ ಒಂಟಿ ಜೀವನವನ್ನೇ ಕಳೆದು ನಿನ್ನ ಜೀವ ಜುಬಿಕ್ಸೆ ಆಗಿರುವುದಲ್ಲ. ಜುಬಿಕ್ಸೆ ಆದ ನಿನ್ನ ಜೀವಕ್ಕೆ ಜೊತೆಯಾಗಿ ಬೆರೆತು ಬಾಳಬೇಕೆಂಬ ಆಸೆ ನನ್ನಲ್ಲಿದೆ. ಅದಕ್ಕೆ ಭದ್ರ, ಏನು ಮಾತನಾಡ್ತಾ ಇದೀಯ ನೀನು? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಗೊತ್ತು, ಚೆನ್ನಾಗಿ ಗೊತ್ತು. ನೀನು ನಮ್ಮ ಯಜಮಾನರ ಅಕ್ಕನ ಮಗಳೆನ್ನುವುದು ಗೊತ್ತು. ಹಿಂದೆ ಮೈಲಾರ್ನ ಪ್ರೀತಿಸಿದ ಬೆಡಗಿ ಎನ್ನುವುದು ಗೊತ್ತು. ಯಾಕೆ ಮಾಧುರಿ? ಆ ಮೈಲಾರಿ ಕೊಟ್ಟಂತ ಸುಖ ನನ್ನಿಂದ ಕೊಡೋದಕ್ಕಾಗೋದಿಲ್ಲ ಎಂಬ ಅನುಮಾನ. ನಾಯಿ, ನನ್ನ ಮಾವನ ಹೆಂಜಲ ತಿಂದು ಬದುಕಿದ ತಿರುಕ ನೀನು. ನೀನು ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕುತ್ತಿದ್ದೀಯಲ್ಲ. ನಿನ್ನನ್ನು ಸುಟ್ಟು ಬಿಟ್ಟಾರು ಬಲು ಎಚ್ಚರ ನನ್ನ ಮಾವಂದಿರು. ಏ ಹುಚ್ಚು ಹೆಣ್ಣೆ, ನಿನ್ನ ಮಾವಂದಿರೇನು ಪರರ ಹೆಣ್ಣಿನ ಮೇಲೆ ಕಣ್ಣು ಹಾಕದೆ ಪರಮಶ್ರೇಷ್ಠರ? ದಿನಕ್ಕೆ 3-4 ಹೆಣ್ಣಿನ ಬಯಸುವ ನಿನ್ನ ಮಾವಂದಿರು ಇರುವಾಗ ನಾನು ನಿನ್ನ ಒಬ್ಬಳನ್ನು ಬಯಸಿದರೆ ತಪ್ಪ? ಬಾರಲೇ. ಎಲ್ಲೋ ಅವಿವೇಕಿ, ದೂರ ನಿಂತ ಮಾತನಾಡು. ಇರದಿದ್ರೆ ನಿನ್ನ ಪರಿಣಾಮ ಚೆನ್ನಾಗಿರುವುದಿಲ್ಲ. ಏ ಮಾಧುರಿ, ಏನು ಮಾಡುತ್ತೀಯ? ನಿನ್ನ ಮಾವಂದಿರಿಗೇನು ಫೋನ್ ಹಚ್ಚಿ ಕರೆಸುತ್ತೀಯಾ? ಇಲ್ಲ ನೀನೇ ಯಾವುದಾದ್ರೂ ಉಗ್ರ ರೂಪ ತಾಳಿ ನನ್ನನ್ನು ಕೊಚ್ಚು ಹಾಕುತ್ತೀಯ? ಇವತ್ತು ಈ ಭದ್ರನಿಗೆ ಯಾರು ಭಯವಿಲ್ಲ. ಪ್ರೀತಿಸುತ್ತಾನೆಂದರೆ ದಿನನಿತ್ಯ ಪ್ರೀತಿಸು. ಒಂದು ದಿನ ಮದುವೆ ಆಗೋಣ. ವಿಲ್ಲವೆಂದರೆ ಅರೇ ಕ್ಷಣದಲ್ಲಿ ನಿನ್ನನ್ನು ಒತ್ತೊಯ್ದು ನಿನ್ನ ಶೀಲವನ್ನು ಹಾಳು ಮಾಡಿಬಿಡುವೆ. ಯಾವುದೊಂದು ಆಯ್ದುಕೊಂಡು ಬರುವೆ. ಇಲ್ಲ, ನಾನು ಇವತ್ತು ಇವನನ್ನು ಪ್ರೀತಿಸಿದಂತೆ ನಟನೆ ಮಾಡಿ ಇವನನ್ನು ನನ್ನ ಮಾವಂದ್ರಿಗೆ ಹೇಳಿ ಸಾಯಿಸಲೇಬೇಕು. ಇವನನ್ನು ಏನ ಮೌನ ಮಾಧುರಿ? ಒಪ್ಪಿಗೆ ಇಲ್ಲವೇ ಪ್ರೀತಿಸುವುದಕ್ಕೆ? ಹಾಗೇನಾರು ಇದ್ದರೆ ಹೇಳಿಬಿಡು. ಹಾಗೇನಿಲ್ಲ ಭದ್ರ, ನಿನ್ನ ಮೇಲೆ ನನಗೆ ತುಂಬಾ ಆಸೆ ಇದೆ. ಆದ್ರೇನ್ ಮಾಡೋದು, ನನ್ನ ಮಾವಂದ್ರು ನಿನ್ನ ಆಳಂತ ಕೀಳಾಗಿ ಕಂಡು ನಿನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಬಹುದು ಅಂತ. ನೋಡು ಮಾಧುರಿ, ಎಂತ ಅಪಾಯದಲ್ಲಿದ್ದರೂ ಉಪಾಯ ಮಾಡಿ ಪಾರಾಗಬಲ್ಲ ಈ ಭದ್ರ.
ನನ್ನ ಬಗ್ಗೆ ನೀ ಏನು ಭಯಪಡಬೇಡ. ಮನಸ್ಸಿದ್ದರೆ ಮಾರ್ಗ. ಆ ಮನಸ್ಸು ಸಾಕಷ್ಟು ಇದೆ ಭದ್ರಾ. ಭದ್ರಾ, ಐ ಲವ್ ಯು ಭದ್ರಾ, ಐ ಲವ್ ಯು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ನೀನಂದ್ರೆ ತುಂಬಾ ಇಷ್ಟ. ಮಹಿಳೆಯರಿ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ತಿರುಪತಿ ಅವರು ನಮ್ಮ ದೇವಪ್ಪ ವೀರನ್ ಪಾತ್ರ ಮಾಡ್ತಕ್ಕಂಥ ಅವ್ರಿಗೆ ಏನೇನು ಗೊತ್ತಿರಲಿಲ್ಲ. ಅವರೇ ಅವ್ರಿಗೆ ಸಾಥ್ ಕೊಟ್ಟು ಈ ಕಲಾನ ರಂಗಭೂಮಿಗೆ ಏರಿಸಿದ್ದಾರೆ. ಅವ್ರ ಸನ್ಮಾನ ಇಟ್ಕೊಂಡಾರ ಅಷ್ಟ, ಏನು ಅಭ್ಯಂತರ ಬೇರೆ ಇಲ್ಲ. ಅವ್ರು ಬಂದು ಅವ್ರಿಗೆ ಸನ್ಮಾನ ಮಾಡ್ತಾರ. ಅವರು ಸ್ವಲ್ಪ ಎಲ್ಲರೂ ಸಮಾಧಾನ ಮಾಡ್ಬೇಕಷ್ಟೇ. ಗುರು ಪುಟ್ಟರಾಜನೇ ಕರಮುಗಿವೆ ದೇವನೇ, ಗುರು ಪುಟ್ಟರಾಜನೇ ಕರಮುಗಿವೆ ದೇವನೇ, ನಿನ್ನಯ ಚರಣಕ್ಕೆ ಈ ಹೂವರ್ಪಣೆ. ಗುರು ಪುಟ್ಟರಾಜನೇ ಕರಮುಗಿವೆ ದೇವನೇ, ಗುರು ಪುಟ್ಟರಾಜನೇ ಕರಮುಗಿ